ಹಲೋ, ನಮಸ್ತೆ. ಇವತ್ತು ನಾನು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲಿಗೆ ಹೊರಟಿದ್ದೀನಿ ಗೊತ್ತಾ? ಗೆಸ್ ಮಾಡಿ. ಎಸ್, ನಾನಿವತ್ತು ಹೊರಟಿರೋದು ಫ್ಯಾಮಿಲಿ ಜೊತೆ ನಾವೆಲ್ಲರೂ ಆರಾಧಿಸೋ ಪುಣ್ಯಕ್ಷೇತ್ರ ಶ್ರೀ ಗುರುಗಳಾದ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂದರೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಸೊ ನಿಮ್ಮನ್ನೂ ಕೂಡ ಆ ಮಂತ್ರಾಲಯ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ನಾವು ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೊರಟಿದ್ದು. ಮಂತ್ರಾಲಯಕ್ಕೆ ಹೋಗೋದಕ್ಕೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಸ್ ಹಾಗೆಯೇ ಟ್ರೈನ್ ಕೂಡ ಇದೆ. ನಾವು ಟ್ರೈನ್ ಬುಕ್ ಮಾಡಿದ್ದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ವಂದೇ ಭಾರತ್ ಟ್ರೈನ್ ಇದೆ ಅಂತ. ಈ ಟ್ರೈನ್ ಬಂದು ನಿಮಗೆ ಮಾರ್ನಿಂಗ್ ಟೈಮ್ 8 o'clock ಒಂದು ಮತ್ತು 2:45 ಮಧ್ಯಾಹ್ನ ಒಂದು ನಿಮಗೆ ಸಿಗುತ್ತೆ. ನಾವು ಮಧ್ಯಾಹ್ನ 2:45 ಟ್ರೈನ್ ಬುಕ್ ಮಾಡಿದ್ದು. ಇಲ್ಲಿ ನೀವು ಟ್ರೈನ್ ಬುಕ್ ಮಾಡಬೇಕಾದ್ರೆ ನಿಮಗೆ ವಿತ್ ಸ್ನ್ಯಾಕ್ಸ್ ಬುಕ್ಕಿಂಗ್ ಆಗುತ್ತೆ. ನೀವು ಡಿನ್ನರ್ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಿ ನೀವು ಬುಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಓಕೆ, ಬಟ್ ಏನಂತಂದರೆ ಸ್ನ್ಯಾಕ್ಸ್ನ ಕ್ಯಾರಿ ಮಾಡಿ. ಯಾಕೆ ಅಂತಂದರೆ ಅಟ್ಲೀಸ್ಟ್ 6 to 7 hours ಜರ್ನಿ ಇರುತ್ತೆ ಮಂತ್ರಾಲಯಕ್ಕೆ. ಇಲ್ಲಿ ಅಂತೂ ಕಾಫಿ ಅಂತೂ ತೊಗೊಳ್ಲೇಬೇಡಿ. ಯಾಕೆ ಅಂತಂದರೆ ಕಾಫಿ ಬಿಸಿನೀರಿಗೆ ಪೌಡರ್ ಹಾಕಿ ಕುಡ್ದಂಗಿರುತ್ತೆ, ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ. ಸೊ ಕಾಫಿ ಅಂತೂ ನಾಟ್ ಓಕೆ. ನಾವು ಅರೌಂಡ್ 8 o'clock ಹಂಗೆ ನಾವು ಮಂತ್ರಾಲಯ ಸ್ಟೇಷನ್ಗೆ ರೀಚ್ ಆದ್ವಿ. ಎಕ್ಸಿಟ್ ಆಗಿದ ತಕ್ಷಣವೇ ನಿಮಗೆ ತುಂಬ ಆಟೋಸು ಮತ್ತು ಕ್ಯಾಬ್ಸ್ ಸಿಗುತ್ತೆ. ನೀವು ಯಾವುದಾದ್ರಲ್ಲೂ ನೀವು ಹೋಗ್ಬೋದು. ರೈಲ್ವೆ ಸ್ಟೇಷನಿಂದ ನೀವು ಮಂತ್ರಾಲಯ ಟೆಂಪಲ್ಗೆ ರೀಚ್ ಆಗೋದಕ್ಕೆ ಏನಿಲ್ಲ ಅಂದರೂ 30 to 40 minutes ತೊಗೊಳುತ್ತೆ. ನಾವಿಲ್ಲಿ ರೂಮ್ ಬುಕ್ಕಿಂಗ್ ಮಾಡಿದ್ದು ದೇವಸ್ಥಾನ ಕಡೆಯಿಂದ ಇದ್ದಿದ್ದ ರೂಮ್ ಸ್ಟೇ ನಾವು ಬುಕ್ ಮಾಡಿದ್ದು. ಇದು ಕೂಡ ಅಷ್ಟೇ, ಈ ಬುಕ್ ನೀವು ದೇವಸ್ಥಾನ ಕಡೆಯಿಂದ ರೂಮ್ ಬೇಕು ಅಂತಂದರೆ ಇದು 1 monthಗಿಂತ ಮುಂಚೆನೇ ಬುಕ್ ಮಾಡಿದ್ರೆ ಮಾತ್ರ ಸಿಗೋದು. ಬಟ್ ಲಕ್ಕಿಲಿ ನಮಗೆ 1 ವಾರಕ್ಕಿಂತ ಮುಂಚೆ ಬುಕ್ ಮಾಡಿದ್ದಕ್ಕೆ ಸಿಕ್ತು. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ನೀವು ದೇವಸ್ಥಾನ ಕಡೆಯಿಂದ ಇರೋ ವೆಬ್ಸೈಟಿಗೆ ಹೋಗಿ ಬುಕ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ರೂಮ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಬೇರೆ ವೆಬ್ಸೈಟಿಂದ ಬೇರೆ ಆನ್ಲೈನಿಂದ ನೀವು ಬುಕ್ ಮಾಡೋಕ್ಕೆ ಹೋದರೆ ಅಷ್ಟು ಈಸಿಯಾಗಿ ದೇವಸ್ಥಾನ ರೂಮ್ಗಳು ಸಿಗೋದಿಲ್ಲ, ಬಟ್ ಬೇರೆ ರೂಮ್ಸ್ಗಳು ಸಿಗುತ್ತೆ. ಮಂತ್ರಾಲಯಕ್ಕೆ ಬಂದಿದ್ದೀವಿ ಅಂತ ನೆನೆಸ್ಕೊಂಡ್ರೆ ಅದು ನನಸ ಅನ್ನಿಸ್ತಿತ್ತು. ಯಾಕೆಂದರೆ ಪ್ರತಿಯೊಬ್ಬರು ಆಸೆ ಕನಸುಗಳಿದು ಮಂತ್ರಾಲಯಕ್ಕೆ ಹೋಗಬೇಕು, ರಾಯರ ದರ್ಶನ ಮಾಡಬೇಕು ಅಂತ ಸುಮಾರು ಜನ ಎಲ್ಲರೂ ಅಷ್ಟೇ, ನಾವು ಅಷ್ಟೇ ಸುಮಾರು ವರ್ಷದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಬಟ್ ಏನೇ ಪ್ಲ್ಯಾನ್ ಮಾಡಿದ್ರೂ ಸರಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ರಾಯರು ನಮ್ಮನ್ನ ನೋಡಬೇಕು ಅನ್ನಿಸ್ದಾಗ ಅವರೇ ಕರೆಸ್ಕೊತಾರೆ. ನಾವು ನೋಡಬೇಕು ಅನ್ನಿಸ್ದಾಗ ರಾಯರನ್ನ ನೋಡೋದಕ್ಕೆ ಆಗೋದಿಲ್ಲ ಅನ್ನೋದು, ಈ ಮಾತು ಎಷ್ಟು ಸತ್ಯ ಅನ್ನೋದು ನನಗೆ ಅವತ್ತು ಗೊತ್ತಾಯಿತು. ಅದು ಕೂಡ ರಾಯರ ದರ್ಶನ ನಮಗೆ ಸಿಕ್ಕೋದು ಡೇಟ್ ಬಂದು ನಮ್ಮ ಸಿಸ್ಟರ್ ಬರ್ಡೇ ದಿನ. ಎಷ್ಟು ಪುಣ್ಯ ಮಾಡಿರಬೇಕು ಅಲ್ಲ, ಬರ್ಡೇ ದಿನ ರಾಯರ ದರ್ಶನ ಮಾಡ್ತಾ ಇದ್ವಿ ಅಂತಂದರೆ ಕೋಟಿ ಪುಣ್ಯ ಸಿಕ್ಕಷ್ಟು ಖುಷಿ ಆಗ್ತಿತ್ತು ನಮಗೆ. ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಬಟ್ ಆ ಪಕ್ಕ ಹೋಗೋದಕ್ಕೆ ಮುಟ್ಟೋದಕ್ಕೆ ತುಂಬಾ ಭಯ ಆಗ್ತಿತ್ತು. ಅದೇನೋ ಗೊತ್ತಿಲ್ಲ, ರಾಯರ ಸನ್ನಿಧಿಲಿ ಚೂರು ಭಯ ಇಲ್ದೇನೆ ಹಸು ಪಕ್ಕ ಕುತ್ಕೊಂಡು ಮುಟ್ತಾ ಇದ್ದೆ. ಆವಾಗ ಅನ್ನಿಸ್ತು ರಾಯರು ಎಲ್ಲೂ ಇಲ್ಲ, ನಮ್ಮ ಪಕ್ಕದಲ್ಲೇ ಇಟ್ಕೊಂಡು ನಮಗೆ ಧೈರ್ಯ ಕೊಡ್ತಿದ್ದಾರೆ ಅಂತ. ಇಲ್ಲಿ ಈ ಪ್ಲೇಸ್ ಬಂದು ಆಪೋಸಿಟ್ ದೇವಸ್ಥಾನ ಆಪೋಸಿಟೇ ಇದೆ. ಇಲ್ಲಿ ಬಂದು ರಾಮಕೃಷ್ಣ ಅವರ ತತ್ವಗಳಿದೆ. ಹಾಗೇನೆ ಇಲ್ಲಿ ದೇವಸ್ಥಾನ ಪಕ್ಕನೇ ತುಂಗಾ ನದಿ ಇದೆ. ಇಲ್ಲಿ ಬಂದು 5:30 ಹಂಗೆ ಯಾರಾದರೂ ಮುಡಿ ಕೊಡಬೇಕು ಅಂದರೆ 5:30 ಹಂಗೆ ಬಂದು ಇಲ್ಲಿ ಮುಡಿ ಕೊಡ್ಬೋದು. ಮಂತ್ರಾಲಯದಲ್ಲಿ ಮುಡಿ ಫೆಸಿಲಿಟಿ ಕೂಡ ಇದೆ. ಒಂದು ನೈಟು ಡಿನ್ನರ್ ಮುಗಿಸ್ಕೊಂಡು ಮಾರ್ನಿಂಗು ನಾವು ಬೇಗನೆ ದರ್ಶನ ಮಾಡಬೇಕು ಅಂತ 6:30 ಹಂಗೆ ರೆಡಿಯಾಗಿ ಹೊರಟ್ವಿ. ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ, ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು ಸ್ಯಾರಿ ಉಟ್ಕೊಂಡು ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಗಂಡು ಮಕ್ಕಳು ಶಲ್ಯ ಪಂಚೆ ಹಾಕ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಂತ್ರಾಲಯದಲ್ಲಿ ಯಾವುದೇ ರೀತಿ ಟ್ರೆಡಿಷ್ನಲ್ ಡ್ರೆಸ್ ಮಾತ್ರ ಇದು ಅಲೋ ಇರೋದು, ವೆಸ್ಟರ್ನ್ ಡ್ರೆಸ್ ಅಲೋ ಇಲ್ಲ. ದೇವಸ್ಥಾನ ಅಪೋಸಿಟೇನೆ ಸೇವಾ ಬುಕ್ಕಿಂಗ್ ಕೌಂಟರ್ ಇದೆ. ಇಲ್ಲಿ ನೀವು ರಾಯರಿಗೆ ಯಾವುದು ಸೇವೆ ಸಲ್ಲಿಸಬೇಕು
ಪ್ರತಿಯೊಂದೂ ನಿಮಗೆ ಟಿಕೆಟು ಇಲ್ಲಿ ಸಿಗುತ್ತೆ. ಆನ್‌ಲೈನ್ ಕೂಡನು ನೀವು ಬುಕ್ ಮಾಡ್ಕೋಬೋದು. ಸೇವಾ ಟಿಕೆಟ್ ತಗೊಂಡೋರ್ಗೆ ಒಂದು ಕಡೆ ಲೈನ್ ಇರುತ್ತೆ. ನಾರ್ಮಲ್ ಆಗಿ ಹೋಗಿ ದರ್ಶನ ಮಾಡೋರ್ಗೆ ಒಂದು ಲೈನ್ ಇರುತ್ತೆ. ನಾವು ಹೋಗೋ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ. ಹಾಗೇನೆ ನೀವು ರಾಯರ ದರ್ಶನ ಮಾಡೋದ್ಕಿಂತ ಮುಂಚೆ ಮಂಚಾಲಮ್ಮ ದೇವಸ್ಥಾನಕ್ಕೆ ಬಂದು ದರ್ಶನ ತಗೊಂಡು ಆಮೇಲೆ ರಾಯರ ಸನ್ನಿಧಿಗೆ ಹೋಗ್ಬೇಕು. ಅಲ್ಲೇ ಪಕ್ಕದಲ್ಲೇ ಇದೆ ದೇವಸ್ಥಾನ. ಮಂಚಾಲಮ್ಮ ಅವರು ಬಂದು ಈ ಊರಿನ ಗ್ರಾಮ ದೇವತೆ, ಹಾಗೇನೆ ಬೃಂದಾವನದ ಮಾಲೀಕರು. ಮಂಚಾಲಮ್ಮ ಅವರ ಅನುಮತಿ ತಗೊಂಡೆ ರಾಯರು ಇಲ್ಲಿ ಬಂದು ಜೀವಿಸಿದ್ದು. ಹಾಗೇನೆ ಮಂತ್ರಾಕ್ಷತೆ ಪ್ರಸಾದ ಕೈಯಲ್ಲಿ ಇಟ್ಕೊಂಡ ತಕ್ಷಣನೇ ಯಾವುದು ಕಷ್ಟ ಎಲ್ಲ ಹೋಯ್ತು ಅನ್ನೋಷ್ಟು ಖುಷಿ ಆಯಿತು. ತುಂಬಾನೇ ಖುಷಿ ಆಗ್ತಾ ಇತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇನೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಾಗ ನಮ್ಮ ಮಮ್ಮಿ ನಮ್ಮ ಸಿಸ್ಟರ್ಗೆ ಬರ್ಡೇ ಗಿಫ್ಟ್ ಕೊಟ್ಟರು. ಎಷ್ಟು ಪುಣ್ಯ ಮಾಡಿರಬೇಕು ಅಲ್ಲ. ಬರ್ಡೇ ದಿನ ಅದು ರಾಯರು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಿದ್ದು ರಾಯರ ದರ್ಶನ ಸಿಕ್ತು ಅಂತಂದರೆ ಎಷ್ಟೇ ಆಗಲಿ ಎಷ್ಟು ಖುಷಿ ಆಗ್ಬೇಡ ಹೇಳಿ. ಹಾಗೇನೆ ಈ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮತ್ತು ಉರುಳು ಸೇವೆ ಕೂಡನು ಮಾಡ್ತಾರೆ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 8:00 ಆಗಿತ್ತು. ಅಷ್ಟೊತ್ತಿಗೆ ತುಂಬ ಜನ ಇದ್ದರು. ಅರ್ಲಿ ಮಾರ್ನಿಂಗ್ ಹೋದರೆ ನಿಮಗೆ ಕ್ಯೂ ಕೂಡನು ಕಮ್ಮಿ ಇರುತ್ತೆ, ರಶ್ ಇರೋದಿಲ್ಲ. ಬೇಗ ರಾಯರ ದರ್ಶನ ಸಿಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಕಡೆಯಿಂದ ನಮ್ಮ ತಂಗಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಟ್ವಿ. ಇನ್ನೊಂದು ಗಿಫ್ಟ್ ಇತ್ತು, ಬಟ್ ಅದು ಕ್ಯಾರಿ ಮಾಡೋಕ್ಕಾಗಲಿಲ್ಲ. ನಾನು ರಿಟರ್ನ್ ಬಂದಾದ್ಮೇಲೆ ಅವರಿಗೆ ಕೊಟ್ಟೆ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಆ ಮಂತ್ರಾಲಯಕ್ಕೆ ಬರ್ತೀವಿ. ಆದರೆ ಮಂತ್ರಾಲಯ ಹೆಸರು ಹೇಗೆ ಬಂತು ಅಂತ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ನನಗೂ ಅಷ್ಟೇ ಇಲ್ಲಿ ಹೋಗಿ ಬಂದಾದ್ಮೇಲೆ ಗೊತ್ತಾಗಿದ್ದು. ಮಂತ್ರಾಲಯ ಅಂತ ಅಂದರೆ ಈ ಗ್ರಾಮದಲ್ಲಿ ತುಂಬ ಶ್ಲೋಕಗಳು, ಮಂತ್ರಗಳು ತುಂಬ ಮೂಡಿ ಬರ್ತಾ ಇತ್ತು. ಹಾಗೇನೆ ಈ ಸುತ್ತಮುತ್ತ ಹಸಿರು ವನಗಳು, ಆಲಯ ತುಂಬ ಇತ್ತು. ಆದ್ರಿಂದ ಮಂತ್ರಾಲಯ ಅಂತ ಹೆಸರು ಬಂತು. ಇಲ್ಲಿ ಫುಡ್ಡು ಮಾತ್ರ ತುಂಬ ಹೈಜೆನಿಕ್ ಆ್ಯಂಡ್ ಟೇಸ್ಟಿಯಾಗಿ ಇರುತ್ತೆ. ಇಲ್ಲಿ ಪ್ರತಿಯೊಂದು ನಿಮಗೆ ಅಕ್ಕಪಕ್ಕನೇ ಸಿಗುತ್ತೆ. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ನಾವು ಇನ್ನು ಸುತ್ತಮುತ್ತ 4 ಟೆಂಪಲ್ಸ್ ಇದೆ, ಅಲ್ಲಿಗೆ ಹೋಗಬೇಕು ಅಂತ ನಾವು ರೆಡಿಯಾಗಿ ಹೊರಟ್ವಿ. ಈ ದೇವಸ್ಥಾನಗಳಿಗೆ ಹೋಗೋದಕ್ಕೆ ನೀವು ಪರ್ಸ್ನಲ್ ಆಗಿ ಆಟೋ ಬುಕ್ ಮಾಡ್ಕೋಬೋದು. 3 ಅವರ್ಸಲ್ಲಿ ನಿಮಗೆ 4 ದೇವಸ್ಥಾನನ ಅವರು ತೋರಿಸ್ತಾರೆ, ಕರ್ಕೊಂಡೋಗ್ತಾರೆ. ನಮಗೆ ಫಸ್ಟು ಸಿಗೋ ಟೆಂಪಲ್ನೇ ಶ್ರೀ ಅಭಯಾಂಜನೇಯ. ಈ ಅಭಯಾಂಜನೇಯ ಬಂದು ಒಂದೇ ಕಲ್ಲಲ್ಲಿ ಈ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆಯೇ ಇದು 33 ಅಡಿ ಇರೋದು. ರಾಯರು ತುಂಗಾ ನದಿ ಹತ್ರ ಇರೋ ದೊಡ್ಡ ಗುಹೆಯಲ್ಲಿ 12 ವರ್ಷ ತಪಸ್ ಮಾಡಿದ್ರು. ಆ ತಪಸ್ಸಿಗೆ ಮೆಚ್ಚುಗೆ ಪಟ್ಟು ಈ ಆಂಜನೇಯ ಅವರು ಮಂತ್ರಾಲಯಕ್ಕೆ ದಾರಿ ತೋರಿಸಿದ್ರು. ಆದ್ರಿಂದ ಮಂತ್ರಾಲಯ ಪಕ್ಕನೇ ಈ ದೇವಸ್ಥಾನ ಇರೋದು. ಇನ್ನು ನಮಗೆ ಸಿಗೋದು ನೆಕ್ಸ್ಟು ಅಪ್ಪಣ್ಣಾಚಾರ್ಯವರ ಮನೆ. ಇವರು ಬಂದು ಬಿಚ್ಚಾಲಿ ಗ್ರಾಮದಲ್ಲಿ ವಾಸಿಸ್ತಾ ಇದ್ರು. ಇವರು ರಾಯರವರ ಪ್ರಥಮ ಪ್ರಮುಖ ಶಿಷ್ಯರು. ಇವರು ಪ್ರತಿಯೊಂದು ರಾಯರ ಚರಿತ್ರೆನ ಇವರು ಪುಸ್ತಕದ ಮೂಲಕ ಮತ್ತು ಸ್ತೋತ್ರಗಳ ಮೂಲಕ ಅವರು ಚರಿತ್ರೆನ ಹೇಳ್ತಾ ಇದ್ರು. ಅವರು ವಾಸಿಸ್ತಿದ್ದ ಮನೆಯೇ ಅಪ್ಪಣ್ಣಾಚಾರ್ಯವರ ಮನೆಯೇ ಇದು. ಇಲ್ಲಿ ಪ್ರತಿಯೊಂದು ನೀವು ಚರಿತ್ರೆಗಳನ್ನ ನೀವು ಓದ್ಬೋದು. ನೆಕ್ಸ್ಟ್ ನಮಗೆ ಸಿಗೋದು ಪಂಚಮುಖಿ ಹನುಮಾನ್. ಪಂಚಮುಖಿ ಹನುಮಾನ್ ಟೆಂಪಲ್ಗೆ ಹೋಗೋ ದಾರಿಲೇ ನಿಮಗೆ ತುಂಗಾ ನದಿ ಕೂಡ ಸಿಗುತ್ತೆ. ಇಲ್ಲಿ ಹನುಮಾನು ಬಂದು ಇಲ್ಲಿ ತಪಸ್ ಮಾಡ್ತಿದ್ರು ಮತ್ತು ಇಲ್ಲಿ ವಾಸಿಸ್ತಾ ಇದ್ರು. ಇಲ್ಲಿ ಹನುಮಾನು ಹಾಕೊಳ್ತಾ ಇದ್ದ ಪಾದರಕ್ಷೆ ಕೂಡ ಇಲ್ಲಿದೆ. ನೀವು ಅಲ್ಲಿ ನೋಡ್ಬೋದು. ಅದು ಬಂದು ಅವರು ಹನುಮಾನ್ ಅವರ ವಾಹನ ವಿಮಾನ. ಇದು ಇವಾಗ ತೋರಿಸ್ತಾ ಇರೋದು ಹನುಮಾನ್ ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ರು. ನೆಕ್ಸ್ಟ್ ನಮಗೆ ಸಿಗೋದು ಶ್ರೀ ಲಕ್ಷ್ಮೀ ದೇವಿ ಟೆಂಪಲ್. ಶ್ರೀ ಲಕ್ಷ್ಮೀ ದೇವಿ ಟೆಂಪಲ್ ಅಲ್ಲೇನೆ ಹನುಮಾನ್ ಟೆಂಪಲ್ ಬ್ಯಾಕ್ ಸೈಡೇನೆ ಶ್ರೀ ಲಕ್ಷ್ಮಿ ಟೆಂಪಲ್ ಇದೆ. ಇದು ಶ್ರೀ ಲಕ್ಷ್ಮಿ ಟೆಂಪಲ್ ಬಂದು ರಾಯರವರ ಮನೆ ದೇವರು. ಈ ಲಕ್ಷ್ಮೀ ದೇವರು ಲಕ್ಷ್ಮೀ ದೇವಿ ಅಪ್ಪಣೆ ಕೊಟ್ಟಾದ್ಮೇಲೆ ರಾಯರು ಮಂತ್ರಾಲಯಕ್ಕೆ ಹೊರಟಿದ್ದು. ನೆಕ್ಸ್ಟ್ ಟೆಂಪಲ್ ಹೋಗೋ ಆನ್ ದ ವೇನೆ ನಿಮಗೆ ತುಂಗಾ ನದಿ ಕಾಣಿಸುತ್ತೆ. ನಾವು ನೆಕ್ಸ್ಟು
ಹೊರಟಿದ್ದು ಟೆಂಪಲ್ ಬಂದು ಬಿಚ್ಚಾಲಮ್ಮ ಟೆಂಪಲ್. ಬಿಚ್ಚಾಲಮ್ಮ ಅಂತ ಯಾಕೆ ಹೆಸರು ಬಂತು ಅಂದರೆ ಈ ಗ್ರಾಮದ ಹೆಸರು ಬಂದು ಬಿಚ್ಚಾಲೆ. ಆದ್ರಿಂದ ಗ್ರಾಮ ದೇವಿಗೆ ಬಿಚ್ಚಾಲಮ್ಮ ಅಂತ ಹೆಸರು ಇಟ್ರು. ಇಲ್ಲಿಂದನೇ ತುಂಗಾ ನದಿ ಸ್ಟಾರ್ಟ್ ಆಗೋದು. ಈ ತುಂಗಾ ನದಿಯಿಂದನೇ ರಾಯರಿಗೆ ಪಂಚಮುಖಿ ಹನುಮಾನವರು ಮಂತ್ರಾಲಯಕ್ಕೆ ದಾರಿ ತೋರಿಸಿದ್ದು. ಈ ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ಈ ಪ್ಲೇಸಲ್ಲೇನೆ ಇದು ಅಪ್ಪಣ್ಣ ಆಚಾರ್ಯ ಅವರು ಈ ಶ್ಲೋಕವನ್ನು ಬರೆದಿದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಈ ಶ್ಲೋಕ ಡೈಲಿ ಹೇಳ್ಕೊಳೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಬಿಚ್ಚಾಲಮ್ಮ ಟೆಂಪಲ್ ಬಂದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ. ಬಿಚ್ಚಾಲಮ್ಮ ಟೆಂಪಲ್ ಹತ್ರನೇ ಅಪ್ಪಣ್ಣಾಚಾರ್ಯರು ಮತ್ತು ರಾಯರು ಸುಮಾರು ವರ್ಷ ಇಲ್ಲೇ ತುಂಬ ಹೊತ್ತು ತಪಸ್ಸು ಮಾಡ್ತಾ ಇದ್ರು. ಹಾಗೇನೆ ರಾಯರು ಭಿಕ್ಷೆ ಬೇಡಿರೋ ಅಕ್ಕಿನ ಬೆಂಕಿ ಇಲ್ದೇನೆ ಅನ್ನ ಮಾಡ್ತಾ ಇದ್ರು. ಆದ್ರಿಂದ ಇಲ್ಲಿ ಪ್ರತಿ ಥರ್ಸ್ಡೇ ವಿಶೇಷವಾಗಿ ನಿಮಗೆ ಪ್ರಸಾದ ನೀಡ್ತಾರೆ. ಇನ್ನು ಇದು ಎಲ್ಲ ಟೆಂಪಲ್ ಎಲ್ಲ ನೋಡಿಕೊಂಡು ಮತ್ತೆ ಮಂತ್ರಾಲಯಕ್ಕೆ ಹೋಗೋ ಅಷ್ಟೊತ್ತಿಗೆ ನಮಗೆ 2:15 ಆಗೋಗ್ಬಿಟ್ಟಿತ್ತು. ನಮಗಂತೂ ಟೆನ್ಷನ್ ಆಗಿತ್ತು. ಯಾಕೆಂದರೆ ಮಧ್ಯಾಹ್ನ ಊಟ 2 o'clockಗೆ ಸ್ಟಾಪ್ ಆಗುತ್ತೆ ಪ್ರಸಾದ. ನಮಗೆ ರಾಯರು ಪ್ರಸಾದ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಆಗಿತ್ತು. ಕೊನೆಗೂ ನಮ್ಮ ಫ್ಯಾಮಿಲಿಗೇನೆ ಆ ಪ್ರಸಾದ ಲಾಸ್ಟ್ ಆಯಿತು. ನಮ್ಮ ಫ್ಯಾಮಿಲಿ ಎಷ್ಟು ಪುಣ್ಯ ಮಾಡಿದ್ವಿ, ರಾಯರು ಪ್ರಸಾದ ಸಿಕ್ತು ಫೈನಲಿ. ಮತ್ತೆ 4 ಗಂಟೆಗೆ ದರ್ಶನ ಇರುತ್ತೆ. ಮತ್ತೆ ಇನ್ನೊಂದು ಸತಿ ದರ್ಶನಕ್ಕೆ ಅಂತ ಹೋದ್ವಿ. ದರ್ಶನ ಮಾಡಿಕೊಂಡು ಮತ್ತೆ ಬಂದ್ವಿ. ಹಾಗೇನೆ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ, ಅದ್ರ ಆಪೋಸಿಟ್ಟೇನೆ ರಾಯರು ಮ್ಯೂಸಿಯಂ ಇದೆ. ಅಲ್ಲಿಗೆ ಮಾತ್ರ ಹೋಗೋದು ಮಿಸ್ ಮಾಡ್ಕೋಬೇಡಿ, ಅಲ್ಲಿ ಹೋಗಿ ಬನ್ನಿ. ಮತ್ತು ಇಲ್ಲಿ ಫುಡ್ ಸ್ಟ್ರೀಟ್, ಇದು ಫುಲ್ಲು ಫುಡ್ ಸ್ಟ್ರೀಟು. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಡ್ಗಳು, ಸ್ನ್ಯಾಕ್ಸ್ಗಳು, ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಮಸ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ಫಸ್ಟ್ ಟೈಮ್ ನಾನು ಇಲ್ಲಿ ಬದನೇಕಾಯಿ ಬಜ್ಜಿ ತಿಂದೆ. ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ನ್ಯೂ ಟೇಸ್ಟ್ ಆ್ಯಂಡ್ ನ್ಯೂ ಎಕ್ಸ್ಪೀರಿಯೆನ್ಸ್. ಹಾಗೆಯೇ ಇಲ್ಲಿ ನಮ್ಮ ಕಡೆ ಎಲ್ಲ ಮಂಡಕ್ಕಿ ಅಂತಂದರೆ ಪುರಿ ಮತ್ತು ಇದು ಚಿಲ್ಲೀಸ್ ಎಲ್ಲ ಹಾಕಿ ಮಂಡಕ್ಕಿ ಮಾಡ್ತಾರೆ. ನಾನು ಅದು ಅಂದ್ಕೊಂಡೆ. ಬಟ್ ಇಲ್ಲಿ ಮಂಡಕ್ಕಿ ಅಂದರೆ ಪುರುಸ್ಲಿ ಆರ್ ಪುರಿ ಉಪ್ಪಿಟ್ಟು ಅಂತ ಹೇಳ್ತಾರೆ. ಸೊ ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಇನ್ನೇನು ಹೊರಡ್ಬೇಕಾಗಿತ್ತು. ನಮಗೆ ಬಸ್ ಇದ್ದಿದ್ದು 9:45ಗೆ. ಅದಕ್ಕೆ ಆರಾಮಾಗೆ ಬಂದು ಲೈಟಾಗೆ ಲಂಚ್ ಮಾಡಿದ್ವಿ. ನಾವು ಮುಂಚೆನೇ ಟ್ರೈನ್ ಬುಕ್ ಮಾಡೋ ಟೈಮಲ್ಲೇನೆ ನಾವು ಬಸ್ ಕೂಡ ಬುಕ್ ಮಾಡಿದ್ವಿ. ಏಕೆ ಅಂತಂದರೆ ಟ್ರೈನ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಇತ್ತು. ನಮಗೆ ನೈಟೇ ರಿಟರ್ನ್ ಹೋಗಬೇಕಾಗಿತ್ತು. ಆದ್ದರಿಂದ ನಾವು 9:45ಗೆ ಸ್ಲೀಪರ್ ಬಸ್ ಬುಕ್ ಮಾಡಿದ್ವಿ. ರಾಯರ ದರ್ಶನ ತಗೊಂಡು ತುಂಬ ನೆಮ್ಮದಿಯಿಂದ ನಾವು ರಿಟರ್ನ್ ಹೋದ್ವಿ. ಸಖತ್ತು ಖುಷಿ ಆಗ್ತಾ ಇತ್ತು. ಯಾಕೆ ಅಂತಂದರೆ ಸುಮಾರು ವರ್ಷದಿಂದ ಕಾಯ್ತಿದ್ದ ರಾಯರ ದರ್ಶನ ನಮಗೆ ಕೊನೆಗೂ ಸಿಕ್ತು ಅಂತ. ಇಲ್ಲಿ ಇವಾಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಬೃಂದಾವನದ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ಅಲ್ಲಿದೆ. ಇನ್ನು ರಾಯರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು, ಈ ಪರ್ಟಿಕ್ಯುಲರ್ ಪ್ಲೇಸಸ್ ಬಗ್ಗೆ ನಾನು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನು ರಾಯರ ಬಗ್ಗೆ ಹೇಳಬೇಕು ಅಂತಂದರೆ ಅವರು 1595ರಲ್ಲಿ ಜನಿಸಿದ್ದು ತಮಿಳುನಾಡಿನ ಭುವನಗಿರಿಯಲ್ಲಿ. 1614ರಲ್ಲಿ ಸನ್ಯಾತತ್ವ ತಗೊಂಡು ಆಗ ಅವರಿಗೆ ಶ್ರೀ ರಾಘವೇಂದ್ರ ಅಂತ ಹೆಸರು ಬಂತು. ಬಾಲ್ಯದಲ್ಲಿ ಅವರ ಹೆಸರು ಬಂದು ವೆಂಕಣ್ಣ ಭಟ್. 1621ರಲ್ಲಿ ಪೀಠಾಧ್ಯಕ್ಷರಾದರು. 1671ರಲ್ಲಿ ಜೀವಂತವಾಗಿ ಬೃಂದಾವನಕ್ಕೆ ಸೇರಿಕೊಂಡ್ರು. ಬೃಂದಾವನಕ್ಕೆ ಸೇರ್ಕೊಳ್ಳೋ ಟೈಮಲ್ಲಿ ಅವರಿಗೆ 76 ವರ್ಷ ಆಗಿತ್ತು. ಜೀವಂತವಾಗಿ ಬೃಂದಾವನಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಅವರು ನಮಗೆ ಒಂದು ಮಾತು ಹೇಳಿದ್ದಾರೆ. 700 ವರ್ಷ ಜೀವಂತವಾಗಿ ಬೃಂದಾವನದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 350 ವರ್ಷ ಮುಗ್ದೋಗಿದೆ. ಇನ್ನೂ 345 ವರ್ಷ ಜೀವಂತವಾಗಿ ನಮ್ಗಳ ಜೊತೆ ರಾಯರು ನಮ್ಮ ಜೊತೆನೇ ಇರ್ತಾರೆ. ರಾಯರ ಮೇಲೆ ನಂಬಿಕೆ ಇಡಿ. ರಾಯರು ಯಾವತ್ತೂ ನಿಮ್ಮ ಕೈನ ಬಿಡೋದಿಲ್ಲ. ಹಾಗೇನೆ ಪ್ರತಿಯೊಬ್ಬರಿಗೂ ರಾಯರ ಆಶೀರ್ವಾದ ಇರಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ. ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡು
ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ.